ಇನ್ನು ನಾಗೇಂದ್ರಗೆ ಮತ್ತೆ ಮಂತ್ರಿಗಿರಿ ನೀಡಿದ್ದಕ್ಕೆ ಬಿಜೆಪಿ ಕಿಡಿಕಾರುತ್ತಾ ಇದೆ. ಬಿಜೆಪಿ ನಾಯಕರಿಗೆ ಸಚಿವ ಸತೀಶ್ ಜಾರಕಿಹೊಳಿ ಟಾಂಗ್ ಕೊಟ್ಟಿದ್ದಾರೆ. ಮಂತ್ರಿ ಮಾಡಿದ್ದಾರೆ, ಅವರನ್ನ ತೆಗೆಯುವ ಪ್ರಶ್ನೆ ಉದ್ಭವಿಸೋದಿಲ್ಲ. ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ. ಎಸ್ಐಟಿ ತನಿಖೆ ಮಾಡಿ ಈಗಾಗಲೇ ವರದಿ ಕೂಡ ಕೊಟ್ಟಿದೆ. ಇಡಿ, ಸಿಬಿಐ ಅಧಿಕಾರಿಗಳು ಕೂಡ ತನಿಖೆ ಮುಂದುವರೆಸಿದ್ದಾರೆ. ಸರ್ಕಾರಕ್ಕೆ ಆ ಹಣ ವಾಪಸ್ ಬಂದಿದೆ. ಸತೀಶ್ ಜಾರಕಿಹೊಳಿ ನಿಯಮ ಉಲ್ಲಂಘನೆ ಮಾಡಿ ದೆಹಲಿಗೆ ಹೋಗಿದ್ದು ನನಗೆ ಗೊತ್ತಿಲ್ಲ ಅಂತ ಅವ್ರು ಹೇಳಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಅವ್ರ ಮೇಲೆ ಬರ್ತಾ ಇದೆ ಆರೋಪ, ನಿಯಮ ಉಲ್ಲಂಘನೆ ಮಾಡಿ ದೆಹಲಿಗೆ ಹೋಗಿದ್ದು ಅದು ನನಗೆ ಗೊತ್ತಿಲ್ಲ, ಕೋರ್ಟ್ ಅವಕಾಶ ಕೊಟ್ಟಿದೆ ಅಂತ ನಾಗೇಂದ್ರ ಅವರು ಹೇಳಿದ್ದಾರೆ. ಸದನದಲ್ಲಿ ಈ ಬಗ್ಗೆ ನೋಡೋಣ ಅಂತ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ. ನೂತನ ಸಚಿವರಿಗೆ ಖಾತೆ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸತೀಶ್ ಜಾರಕಿಹೊಳಿ ಅವರು ಮಾತನಾಡಿದ್ರು. ನಾಗೇಂದ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು ಬಿಜೆಪಿಯವರು. ಅವರಿಗೆ ತಿರುಗೇಟು ಕೊಟ್ಟಿದ್ದಾರೆ. ಆಗಸ್ಟ್ 13ರ ಒಳಗಾಗಿ ಖಾತೆ ಹಂಚಿಕೆ ಮಾಡ್ತಾರೆ, ಮಾಡಲೇಬೇಕದನ್ನ, ಯಾವುದೇ ಗೊಂದಲ ಕೂಡ ಇಲ್ಲ ನಮಗೆ. 2 ದಿನದಲ್ಲಿ ಎಲ್ಲವನ್ನೂ ಕೂಡ ಸರಿ ಮಾಡ್ತಾರೆ. ಡೆಡ್ಲೈನ್ ಇದೆ, ಅಷ್ಟರಲ್ಲಿ ಖಾತೆ ಹಂಚಿಕೆ ಮಾಡ್ತಾರೆ. ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಎರಡು ಪ್ರಮುಖ ವಿಚಾರ ಚರ್ಚೆ ಆಗುತ್ತೆ. ಒಂದು, ತಮಗೆ ಡಿಸಿಎಂ ಕೊಡ್ತಾರೆ, ತಮಗೆ ಮತ್ತು ಎಂ.ಬಿ. ಪಾಟೀಲ್ ಅಂತ ಹೇಳಿ. ಆದರೆ ಸಂಪುಟ ವಿಸ್ತರಣೆ ನಂತರ ಅದು ಒಮ್ಮೆ ತಣ್ಣಗಾಗ್ಬಿಡ್ತಾರೆ. ಚರ್ಚೆ ಆಗಿದ್ದು ನಿಜಾನ? ಚರ್ಚೆ ಆಗಿದ್ದು ನಿಜ, ಚರ್ಚೆ ಆಗಿತ್ತು, ಅದ್ರಾಗೆ ಸದ್ಯ ಮಾಡಿಲ್ಲ. ಮುಂದೆ ಅದ್ರ ಬಗ್ಗೆ ಚರ್ಚೆ ಮಾಡ್ಬೋದು ಪಕ್ಷ. ಏನು ನಿರೀಕ್ಷೆ ಇದೆ ಸರ್? ಗೊತ್ತಿಲ್ಲ, ಏನು ಮಾಡ್ತಾರೆ ಅದೇ ಅಂತಿಮ. ಈಗ ನಾವು ಬೇಡಿಲ್ಲ, ನಾವು ಯಾರು ಡಿಮಾಂಡ್ ಮಾಡಿಲ್ಲ. ಅವರೇ ಪಕ್ಷದ ಇದ್ದವರಷ್ಟಿಂದ ಚರ್ಚೆ ನಡೀತಾ ಇತ್ತು. ನಾನು ಹೇಳ್ದಂಗೆ ಒಂದೇ ಸಾರಿ ಅದು ಈಗ ಚರ್ಚೆಯಲ್ಲಿ ಇಲ್ಲ. ತಮಗಾಗಿರ್ಬೋದು, ಉತ್ತರ ಕರ್ನಾಟಕಕ್ಕೆ ಪ್ರತಿ ಸರಿ ಅನ್ಯಾಯ ಆಗ್ತಾ ಇದೆ. ಯಾಕಂದ್ರೆ ಆ ದಕ್ಷಿಣ ಕನ್ನಡದವರಿಗೆ ಮುಖ್ಯಮಂತ್ರಿ ಸ್ಥಾನ, ಉಪಮುಖ್ಯಮಂತ್ರಿ ಸ್ಥಾನ, ರಾಜ್ಯಾಧ್ಯಕ್ಷ, ಆದ್ರೆ ನಮ್ಮ ಕಡೆ ಇದ್ದಂತ ಭಾಗದ ನಾಯಕರು ತಮ್ಮನ್ನು ಹಿಡ್ಕೊಂಡು ಇವು ಬಹಳ ಅನ್ಯಾಯ ಆಗ್ತಾ ಇದೆ. ಆದ್ರೆ ಪ್ರತಿಭಟನೆ ಮಾಡುವಂತ ನಿಟ್ಟಿನಲ್ಲಿ ಯಾಕೆ ತಾವು ತಮ್ಮ ಶಾಸಕರ ಆದಿಯಾಗಿ ಒತ್ತಡ ಯಾಕೆ ಆಗ್ತಾ ಇಲ್ಲ ಅಂತ ಮಾಡೋಣ. ನಾವು ಒತ್ತಡ ಹಾಕೋದಂತಲ್ಲ, ಪಕ್ಷನ ಅದನ್ನು ಗುರುತಿಸ್ಬೇಕಾಗ್ತದೆ. ಅದು ಬಂದಾಗ ನೋಡೋಣ, ಹತ್ರ ಸಂದರ್ಭ ಸನ್ನಿವೇಶ ಬಂದಾಗ ಅದ್ರ ಬಗ್ಗೆ ಮಾತಾಡೋಣ. ಸರ್ಕಾರದಲ್ಲಿ ಉತ್ತರ ಕರ್ನಾಟಕ ಶಾಸಕರ ಪಾತ್ರ ಹೆಚ್ಚಿನ ಸಂಖ್ಯೆ ಇದೆ, ಹಾಗಾಗಿ ಡಿಸಿಎಂ ಕೊಡಬಹುದಿತ್ತು ಅಂತ ನೋಡೋಣ. ಚರ್ಚೆ ಮಾಡೋಣ, ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡ್ತೀವಿ. ಅದನ್ನು ಹೊರಗಡೆ ಬೇಡ, ಅಲ್ಲೇ ಚರ್ಚೆ ಮಾಡ್ತೀವಿ. ಈ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಎರಡು ಪ್ರಮುಖ ವಿಚಾರ ಚರ್ಚೆ ಆಗುತ್ತೆ. ಒಂದು, ತಮಗೆ ಡಿಸಿಎಂ ಕೊಡ್ತಾರೆ, ತಮಗೆ ಮತ್ತು ಎಂ.ಬಿ. ಪಾಟೀಲ್ ಅಂತ ಹೇಳಿ. ಆದರೆ ಸಂಪುಟ ವಿಸ್ತರಣೆ ನಂತರ ಅದು ಒಮ್ಮೆ ತಣ್ಣಗಾಗ್ಬಿಡ್ತಾರೆ. ಚರ್ಚೆ ಆಗಿದ್ದು ನಿಜಾನ? ಚರ್ಚೆ ಆಗಿದ್ದು ನಿಜ, ಚರ್ಚೆ ಆಗಿತ್ತು, ಅದ್ರಾಗೆ ಸದ್ಯ ಮಾಡಿಲ್ಲ. ಮುಂದೆ ಅದ್ರ ಬಗ್ಗೆ ಚರ್ಚೆ ಮಾಡ್ಬೋದು ಪಕ್ಷ. ಏನು ನಿರೀಕ್ಷೆ ಇದೆ ಸರ್? ಗೊತ್ತಿಲ್ಲ, ಏನು ಮಾಡ್ತಾರೆ ಅದೇ ಅಂತಿಮ. ಈಗ ನಾವು ಬೇಡಿಲ್ಲ, ನಾವು ಯಾರು ಡಿಮಾಂಡ್ ಮಾಡಿಲ್ಲ. ಅವರೇ ಪಕ್ಷದ ಇದ್ದವರಷ್ಟಿಂದ ಚರ್ಚೆ ನಡೀತಾ ಇತ್ತು. ನಾನು ಹೇಳ್ದಂಗೆ ಒಂದೇ ಸಾರಿ ಅದು ಈಗ ಚರ್ಚೆಯಲ್ಲಿ ಇಲ್ಲ. ತಮಗಾಗಿರ್ಬೋದು, ಉತ್ತರ ಕರ್ನಾಟಕಕ್ಕೆ ಪ್ರತಿ ಸರಿ ಅನ್ಯಾಯ ಆಗ್ತಾ ಇದೆ. ಯಾಕಂದ್ರೆ ಆ ದಕ್ಷಿಣ ಕನ್ನಡದವರಿಗೆ ಮುಖ್ಯಮಂತ್ರಿ ಸ್ಥಾನ, ಉಪಮುಖ್ಯಮಂತ್ರಿ ಸ್ಥಾನ, ರಾಜ್ಯಾಧ್ಯಕ್ಷ, ಆದ್ರೆ ನಮ್ಮ ಕಡೆ ಇದ್ದಂತ ಭಾಗದ ನಾಯಕರು ತಮ್ಮನ್ನು ಹಿಡ್ಕೊಂಡು ಇವು ಬಹಳ ಅನ್ಯಾಯ ಆಗ್ತಾ ಇದೆ. ಆದ್ರೆ ಪ್ರತಿಭಟನೆ ಮಾಡುವಂತ ನಿಟ್ಟಿನಲ್ಲಿ ಯಾಕೆ ತಾವು ತಮ್ಮ ಶಾಸಕರ ಆದಿಯಾಗಿ ಒತ್ತಡ ಯಾಕೆ ಆಗ್ತಾ ಇಲ್ಲ ಅಂತ ಮಾಡೋಣ. ನಾವು ಒತ್ತಡ ಹಾಕೋದಂತಲ್ಲ, ಪಕ್ಷನ ಅದನ್ನು ಗುರುತಿಸ್ಬೇಕಾಗ್ತದೆ. ಅದು ಬಂದಾಗ ನೋಡೋಣ, ಹತ್ರ ಸಂದರ್ಭ ಸನ್ನಿವೇಶ ಬಂದಾಗ ಅದ್ರ ಬಗ್ಗೆ ಮಾತಾಡೋಣ. ಸರ್ಕಾರದಲ್ಲಿ ಉತ್ತರ ಕರ್ನಾಟಕ ಶಾಸಕರ ಪಾತ್ರ ಹೆಚ್ಚಿನ ಸಂಖ್ಯೆ ಇದೆ, ಹಾಗಾಗಿ ಡಿಸಿಎಂ ಕೊಡಬಹುದಿತ್ತು ಅಂತ ನೋಡೋಣ. ಚರ್ಚೆ ಮಾಡೋಣ, ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡ್ತೀವಿ. ಅದನ್ನು ಹೊರಗಡೆ ಬೇಡ, ಅಲ್ಲೇ ಚರ್ಚೆ ಮಾಡ್ತೀವಿ. ಈ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಎರಡು ಪ್ರಮುಖ ವಿಚಾರ ಚರ್ಚೆ ಆಗುತ್ತೆ. ಒಂದು, ತಮಗೆ ಡಿಸಿಎಂ ಕೊಡ್ತಾರೆ, ತಮಗೆ ಮತ್ತು ಎಂ.ಬಿ. ಪಾಟೀಲ್ ಅಂತ ಹೇಳಿ. ಆದರೆ ಸಂಪುಟ ವಿಸ್ತರಣೆ ನಂತರ ಅದು ಒಮ್ಮೆ ತಣ್ಣಗಾಗ್ಬಿಡ್ತಾರೆ. ಚರ್ಚೆ ಆಗಿದ್ದು ನಿಜಾನ? ಚರ್ಚೆ ಆಗಿದ್ದು ನಿಜ, ಚರ್ಚೆ ಆಗಿತ್ತು, ಅದ್ರಾಗೆ ಸದ್ಯ ಮಾಡಿಲ್ಲ. ಮುಂದೆ ಅದ್ರ ಬಗ್ಗೆ ಚರ್ಚೆ ಮಾಡ್ಬೋದು ಪಕ್ಷ. ಏನು ನಿರೀಕ್ಷೆ ಇದೆ ಸರ್? ಗೊತ್ತಿಲ್ಲ, ಏನು ಮಾಡ್ತಾರೆ ಅದೇ ಅಂತಿಮ. ಈಗ ನಾವು ಬೇಡಿಲ್ಲ, ನಾವು ಯಾರು ಡಿಮಾಂಡ್ ಮಾಡಿಲ್ಲ. ಅವರೇ ಪಕ್ಷದ ಇದ್ದವರಷ್ಟಿಂದ ಚರ್ಚೆ ನಡೀತಾ ಇತ್ತು. ನಾನು ಹೇಳ್ದಂಗೆ ಒಂದೇ ಸಾರಿ ಅದು ಈಗ ಚರ್ಚೆಯಲ್ಲಿ ಇಲ್ಲ.